ಫಾರ್ಮ್ಗೆ ಬಂದ ಕರ್ನಾಟಕ ಸರ್ಕಾರದ ಎಂಎಸ್ಐಎಲ್ ಚಿಟ್ ಫಂಡ್. ಇನ್ಮೇಲೆ ಚೀಟಿ ಕಟ್ಟೋಕೆ ಆಫೀಸ್ಗಳಿಗೆ ಅಲಿಯೋ ಕಾಲ ಮುಗಿತು. ಹೊಸದಾಗಿ ಬಂದಿರುವಂತ ಮೊಬೈಲ್ ಆಪ್ ಮೂಲಕ ನೀವು ಮನೆಯಲ್ಲೇ ಕೂತು ಸುಲಭವಾಗಿ ಹಣವನ್ನ ಹೂಡಿಕೆ ಮಾಡಬಹುದು. ಆನ್ಲೈನ್ ಸೌಲಭ್ಯವನ್ನ ಬಳಸಿ ನಿಮ್ಮ ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಸುಲಭವಾಗಿ ಹೇಗೆ ಪಾವತಿಸಬೇಕು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಅನ್ನ ಕೊಡ್ತೀನಿ. ಈ ಚಿಟ್ ಫಂಡ್ 100% ಸೇಫ್ ಆಗಿರುತ್ತೆ. ನೀವು ಹೂಡಿಕೆ ಮಾಡೋ ಹಣಕ್ಕೆ ಸ್ವತಃ ರಾಜ್ಯ ಸರ್ಕಾರವೇ ಗ್ಯಾರಂಟಿ. ಹಾಗಾದ್ರೆ ಈ ಎಂಎಸ್ಐಎಲ್ ಚಿಟ್ ಫಂಡ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಆಪ್ಗೆ ಫೈನಲಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಎಂಎಸ್ಐಎಲ್ ಚಿಟ್ ಫಂಡ್ ಮೊಬೈಲ್ ಆಪ್ ಮೂಲಕ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಕಲಿತೀರಾ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಇವತ್ತಿನ ಫಾಸ್ಟ್ ಲೈಫಲ್ಲಿ ಎಲ್ಲವೂ ಕೂಡ ಬೆರಳ ತುದಿಯಲ್ಲೇ ಸಿಗ್ತಿರುವಾಗ ನಮ್ಮ ಒಂದು ಉಳಿತಾಯದ ಹಾದಿ ಮಾತ್ರ ಯಾಕಿನ್ನು ಹಳೆ ಕಾಲದ ತರನೇ ಇರಬೇಕಲ್ವಾ? ಇದನ್ನೇ ಗಮನಿಸಿದಂತ ಕರ್ನಾಟಕ ಸರ್ಕಾರದ ಸಂಸ್ಥೆ ಆಗಿರುವಂತ ಎಂಎಸ್ಐಎಲ್ ತನ್ನ ಸೇಫ್ ಆಗಿರುವಂತ ಚಿಟ್ ಫಂಡ್ ಯೋಜನೆಯನ್ನ ಈಗ ಡಿಜಿಟಲ್ ವೇದಿಕೆಗೆ ತರ್ತಾ ಇದೆ. ಈಗ ನೀವು ಎಂಎಸ್ಐಎಲ್ ಚಿಟ್ ಫಂಡ್ ಆಪ್ ಮೂಲಕ ಮನೆಯಲ್ಲೇ ಕುತ್ಕೊಂಡು ಸುರಕ್ಷಿತವಾಗಿ ಹಣವನ್ನ ಹೂಡಿಕೆ ಮಾಡಬಹುದು. ಈ ಆಪ್ ಯಾಕಷ್ಟೊಂದು ಇಂಪಾರ್ಟೆಂಟ್, ಇದರಿಂದ ನಮ್ಗೆ ಏನ್ ಲಾಭ ಸಿಗುತ್ತೆ, ಯಾವ ರೀತಿ ಈ ಆಪ್ ಅನ್ನ ಬಳಸಬೇಕಾಗತ್ತೆ, ಹೇಗೆ ಇನ್ಸ್ಟಾಲ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಬಟ್ ಮೊದಲನೇದಾಗಿ ನೀವು ಚಿಟ್ ಫಂಡ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಈಸಿಯಾಗಿ ನಿಮ್ಗೆ ಹೇಳ್ತೀನಿ. ಚಿಟ್ ಫಂಡ್ ಅಂತಂದ್ರೆ ಇದೊಂದು ಹಣಕಾಸು ವ್ಯವಸ್ಥೆ ಆಗಿರುತ್ತೆ. ಗುಂಪು ಆಧಾರಿತ ಉಳಿತಾಯ ಯೋಜನೆ ಅಂತ ಇದಕ್ಕೆ ಕರೀಬಹುದು ಸ್ನೇಹಿತರೆ. ಸೊ ಇಲ್ಲಿ ಸ್ವಯಂ ಪ್ರೇರಿತರಾಗಿ ಸೇರುವಂತ ಸದಸ್ಯರುಗಳು ಅಥವಾ ಚಂದಾದಾರರು ಚಿಟ್ ನಡೆಸುವವರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಇಲ್ಲಿ ಸದಸ್ಯರು ಪ್ರತಿ ತಿಂಗಳ ನಿಯಮಿತವಾಗಿ ಒಂದು ನಿರ್ದಿಷ್ಟ ಮೊತ್ತದ ಹಣ ಅಂತಂದ್ರೆ ಕಂತನ್ನ ಈ ಒಂದು ಚಿಟ್ ಫಂಡ್ ಅಥವಾ ಪೂಲ್ಗೆ ಕಟ್ತಾ ಬರ್ತಾರೆ ಸ್ನೇಹಿತರೆ. ನಂತರ ನಿರ್ದಿಷ್ಟ ಅವಧಿಗೆ ಪ್ರತಿಯೊಬ್ಬ ಸದಸ್ಯರಿಗೂ ನಿರ್ದಿಷ್ಟ ಮೊತ್ತ ಲಭ್ಯವಾಗುವಂತೆ ಇದನ್ನ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಇದನ್ನ ಆಲ್ರೆಡಿ ಸಾಕಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಸಂಗ್ರಹವಾದಂತ ಅಮೌಂಟ್ ಅನ್ನ ಪ್ರತಿ ತಿಂಗಳು ಒಂದು ಹರಾಜು ಪ್ರಕ್ರಿಯೆ ಮೂಲಕ ಸದಸ್ಯರಿಗೆ ಅಥವಾ ಚಂದಾದಾರರಿಗೆ ನೀಡಲಾಗುತ್ತೆ. ಇಲ್ಲಿ ಅತಿ ಹೆಚ್ಚು ಬಿಡ್ ಯಾರು ಮಾಡ್ತಾರೋ ಅವರನ್ನ ಬಹುಮಾನದ ವಿಜೇತ ಅಂತ ಘೋಷಣೆ ಮಾಡ್ತಾರೆ. ಅವರಿಗೆ ಆ ಮೊತ್ತ ಅಂದ್ರೆ ಬಹುಮಾನದ ಮೊತ್ತವನ್ನ ನೀಡಲಾಗುತ್ತೆ. ಇದಕ್ಕೆ ನಾವು ಚಿಟ್ ಫಂಡ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಹಣವನ್ನ ಪಡೆದಂತ ಚಂದಾದಾರರು ಚಿಟ್ ಅವಧಿ ಮುಗಿಯೋವರೆಗೂ ಕಂತುಗಳನ್ನ ಪಾವತಿಸ್ತಾ ಬರಬೇಕಾಗತ್ತೆ. ಆದ್ರೆ ಇಲ್ಲಿ ಯಾರು ಚಿಟ್ ಫಂಡ್ ಅನ್ನ ನಡೆಸ್ತಾರೋ ಅಂದ್ರೆ ಇಲ್ಲಿ ನಾವು ಎಂಎಸ್ಐಎಲ್ ಅಂತ ತಗೊಂಡ್ರೆ ಅವರು ಬಿಡ್ ಮಾಡಿದಂತ ರಿಯಾಯಿತಿ ಮೊತ್ತದಲ್ಲಿ ಫ್ಲೋರ್ಮನ್ ಕಮಿಷನ್ ಅಂತ 5% ಅನ್ನ ಕಟ್ ಮಾಡಿ ಉಳಿದ ಮೊತ್ತವನ್ನ ಚಂದಾದಾರರಿಗೆ ಒಂದು ಲಾಭಾಂಶವಾಗಿ ವಿತರಣೆ ಮಾಡುವಂಥದ್ದು ಸ್ನೇಹಿತರೆ. ಜನ ಹಣವನ್ನ ಉಳಿಸೋದಕ್ಕೆ, ಹಾಗೆ ತಮಗೆ ಅಗತ್ಯವಿದ್ದಾಗ ಸಾಲವನ್ನ ಪಡೆಯೋದಕ್ಕೆ, ದೊಡ್ಡ ಮೊತ್ತವನ್ನ ಪಡೆಯೋದಕ್ಕೆ ಅಥವಾ ಸಣ್ಣ ಮೊತ್ತವನ್ನ ಒಂದು ಸೇವಿಂಗ್ಸ್ ಮಾಡೋದಕ್ಕೆ ಚಿಟ್ ಫಂಡ್ ವ್ಯವಸ್ಥೆಯನ್ನ ಬಳಸ್ತಾರೆ ಸ್ನೇಹಿತರೆ. ಆದ್ರೆ ಸ್ನೇಹಿತರೆ, ಈಗ ನಾವು ಎಂಎಸ್ಐಎಲ್ ಚಿಟ್ ಫಂಡ್ ಬಗ್ಗೆ ಕೂಡ ತಿಳ್ಕೊಳ್ಳಬೇಕು. ಇವತ್ತಿನ ಟಾಪಿಕ್ ಇರೋದೇ ಅದು. ಸೊ ಎಂಎಸ್ಐಎಲ್ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ 1966ರಲ್ಲಿ ಸ್ಥಾಪನೆಯಾಗಿರುವಂತ ಸರ್ಕಾರದ ಉದ್ದಿಮೆ ಸ್ನೇಹಿತರೆ. ಅನಧಿಕೃತ ಚಿಟ್ ಫಂಡ್ ಆಪರೇಟರ್ಗಳ ಶೋಷಣೆಯಿಂದ ಜನರನ್ನ ಸೇಫ್ ಮಾಡಬೇಕು, ಚಿಟ್ ಫಂಡ್ ವ್ಯವಹಾರದ ಮೇಲೆ ಸಾಮಾಜಿಕ ನಿಯಂತ್ರಣವನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ 2005ರಲ್ಲಿ ಎಂಎಸ್ಐಎಲ್ ಚಿಟ್ ಫಂಡ್ ಅನ್ನ ಸರ್ಕಾರವೇ ಜಾರಿಗೆ ತರುತ್ತೆ. ಇಲ್ಲಿವರೆಗೆ ಸಾಕಷ್ಟು ಜನರು ಇದರ ಸದುಪಯೋಗವನ್ನ ಪಡ್ಕೊಂಡಿದ್ದಾರೆ. ಎಂಎಸ್ಐಎಲ್ಗೆ ಸುದೀರ್ಘ ಹಿಸ್ಟ್ರಿನೇ ಇದೆ. ಸರ್ಕಾರಿ ಕಂಪನಿಯಾಗಿ ಎಂಎಸ್ಐಎಲ್ ಸ್ಥಿರತೆಯನ್ನ ಕಾಪಾಡಿಕೊಂಡಿದ್ದು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಜನರು ಇದನ್ನ ಚೆನ್ನಾಗಿ ನಂಬ್ತಾ ಇದ್ದಾರೆ, ಒಳ್ಳೆ ಲಾಭವನ್ನ ಮಾಡ್ತಾ ಇದ್ದಾರೆ, ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ, ಉಳಿಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸೊ ಈಗ ನೀವು ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೋದು, ಎಂಎಸ್ಐಎಲ್ ಚಿಟ್ ಫಂಡ್ ಸೇಫಾ ಮೇಡಮ್, ಇದರ ಒಂದು ಪ್ರಯೋಜನ ಏನು ಅಂತ ಹೇಳ್ಕೊಂಡು ಅದನ್ನ ಕೂಡ ಕ್ವಿಕ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ.
ಸೊ MSIL ಸರ್ಕಾರದ್ದೇ ಸಂಸ್ಥೆಯಾಗಿರೋದ್ರಿಂದ 100% ಸುರಕ್ಷತೆ ಇದೆ ಸ್ನೇಹಿತರೆ. ಜೊತೆಗೆ ಟ್ರಾನ್ಸ್ಪರೆನ್ಸಿಯನ್ನ ಕೂಡ ಇವರು ಮೇಂಟೈನ್ ಮಾಡ್ತಾರೆ. ಹಾಗೇನೆ ಸುದೀರ್ಘ ಇತಿಹಾಸ ಇರೋದ್ರಿಂದ ಜನರ ಒಂದು ವಿಶ್ವಾಸಾರ್ಹತೆಯನ್ನ ಇದು ಗಳಿಸಿದೆ. ಈ ಚಿಟ್ ಫಂಡ್ ನಲ್ಲಿ ಹಣ ಹಾಕೋದಕ್ಕೆ ನಾವು ಭಯ ಪಡಬೇಕಾಗಿಲ್ಲ, ಜೊತೆಗೆ ರಿಸ್ಕ್ ಕೂಡ ಇಲ್ಲ ಸ್ನೇಹಿತರೆ. ಇನ್ನು ಎರಡನೇದಾಗಿ ಇಲ್ಲಿ ಪ್ರತಿ ತಿಂಗಳು ಕಂತುಗಳನ್ನ ಕಟ್ತಾ ನೀವು ಸುಲಭವಾಗಿ ಸಾಲವನ್ನ ಕೂಡ ಪಡಿಬಹುದು. ಈ ಚಿಟ್ ಫಂಡ್ ಬಿಡ್ ಮಾಡೋದ್ರ ಮೂಲಕ ಕಡಿಮೆ ಟೈಮ್ ನಲ್ಲಿ ಹಣವನ್ನ ಎರವಲು ಪಡೆಯುವುದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಸಾಲದ ರೂಪದಲ್ಲೂ ಕೂಡ ಹಣ ಸಿಗುತ್ತೆ. ಇನ್ನು ಮೂರನೇದಾಗಿ ಚಿಟ್ ಫಂಡ್ ನಲ್ಲಿ ನಿಯಮಿತವಾಗಿ ಕಂತುಗಳಲ್ಲಿ ನೀವು ಹಣವನ್ನ ಕಟ್ಕೊಂಡು ಹಣವನ್ನ ಇಲ್ಲಿ ಉಳಿತಾಯ ಮಾಡುವಂತ ಒಂದು ಅವಕಾಶ ಕೂಡ ಇದೆ. ಇದು ಕೂಡ ಮೇಜರ್ ಬೆನಿಫಿಟ್. ಇನ್ನು MSIL ಚಿಟ್ ಫಂಡ್ ಸೇರೋ ಮೂಲಕ ಅನಗತ್ಯ ಖರ್ಚುಗಳನ್ನ ತಪ್ಪಿಸಿ ಇಲ್ಲಿ ಹೂಡಿಕೆ ಮಾಡಿ ಹಣಕಾಸಿನ ಶಿಸ್ತನ್ನ ನೀವು ಕಾಪಾಡಿಕೊಳ್ಬಹುದು. ಒಂದು ನಿಮಗೆ ಫಿನಾನ್ಷಿಯಲಿ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಬರುತ್ತೆ. ಇನ್ನು ಸ್ನೇಹಿತರೆ, MSIL ಚಿಟ್ ಫಂಡ್ ನಲ್ಲಿ ನೀವು ಸುಲಭವಾಗಿ ಹಣಕಾಸಿನ ನಿರ್ವಹಣೆಯನ್ನ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಎಲ್ಲವೂ ಕೂಡ ತುಂಬಾ ಈಸಿ ಹಾಗೆ ಅನುಕೂಲ ಆಗಿರೋದ್ರಿಂದ ಸಾಕಷ್ಟು ಬೆನಿಫಿಟ್ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಝೀರೋ ಇಂಟ್ರೆಸ್ಟ್ ಬಗ್ಗೆ ಹೇಳಬೇಕು, ಕೆಲವೊಂದು ಸಂದರ್ಭಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಹಣ ಪಡೆಯುವಂತ ಅವಕಾಶ ಕೂಡ ಸಿಗುತ್ತೆ. ಇನ್ನು ಸ್ನೇಹಿತರೆ, ಈಗ ನೀವು ಕೇಳ್ತೀರಾ ಚಿಟ್ ಫಂಡ್ ನಲ್ಲಿ ಸರಿ ನಾವು ಹೂಡಿಕೆ ಮಾಡ್ತೀವಿ, ಆದ್ರೆ ಏನಾದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ, ನಾವೇನಾದ್ರೂ ಷರತ್ತುಗಳನ್ನ ಫಾಲೋ ಮಾಡ್ಬೇಕಾ ಅಂತ ಹೇಳ್ಕೊಂಡು ಈ ಚಿಟ್ ಫಂಡ್ ಗೆ ಸೇರ್ಬೇಕು ಅಂತಂದ್ರೆ ಕೆಲವೊಂದು ಒಪ್ಪಂದ ಇದೆ. ಹೌದು, ಅದು ಫೋರ್ಮನ್ ಹಾಗೆ ಚಿಟ್ ಗುಂಪಿನಲ್ಲಿರೋ ಪ್ರತಿಯೊಬ್ಬ ಚಂದಾದಾರರ ಅಥವಾ ಸದಸ್ಯರ ನಡುವಿನ ಒಂದು ಒಪ್ಪಂದ ಆಗಿರುತ್ತೆ ಸ್ನೇಹಿತರೆ. ಚಿಟ್ ನಡೆಸುವಂತ ವಿಧಾನಕ್ಕೆ ಸಂಬಂಧಿಸಿದಂತ ನಿಯಮ ಆಗಿರ್ಬೋದು, ಕಾನೂನುಗಳ ಬಗ್ಗೆ ಆಗಿರ್ಬೋದು, ಈ ಒಪ್ಪಂದವನ್ನ ಸರಿಯಾಗಿ ನೀವು ಅರ್ಥೈಸ್ಕೊಂಡು ಸೈನ್ ಮಾಡಬೇಕಾಗತ್ತೆ. ಇಲ್ಲಿ ಚಂದಾದಾರರ ಹೆಸರು, ವಿಳಾಸ, ಅವರಿಗೆ ಹಂಚಿಕೆಯಾದ ಟಿಕೆಟ್ಗಳ ಸಂಖ್ಯೆ ಆಗಿರ್ಬೋದು, ಚಿಟ್ ಶುರುವಾಗುವ ದಿನ ಆಗಿರ್ಬೋದು, ಚಿಟ್ ಅವಧಿ ಆಗಿರ್ಬೋದು, ಪಾವತಿಸಬೇಕಾದ ಕಂತಾಗಿರ್ಬೋದು, ಕಂತಿನ ಮೊತ್ತ ಆಗಿರ್ಬೋದು, ಹೀಗೆ ಎಲ್ಲ ಕೂಡ ಷರತ್ತಲ್ಲಿರುತ್ತೆ. ಸೊ ನಿಯಮ ನಿಬಂಧನೆಗಳನ್ನ ಕರೆಕ್ಟ್ ಆಗಿ ನೀವು ಓದ್ಕೊಂಡು ಒಂದು ಷರತ್ತುಗಳನ್ನ ಅರ್ಥ ಮಾಡಿಕೊಂಡು ಇಲ್ಲಿ ನೀವು ಸಹಿ ಮಾಡಬೇಕಾಗತ್ತೆ. ಇದು ಒಂದು ನಿಮಗೆ ಮೇನ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇರುವಂತದ್ದು ಒಪ್ಪಂದದ ವಿಚಾರಕ್ಕೆ ಬರೋದಾದ್ರೆ. ಅಷ್ಟೇ ಅಲ್ಲ, ಇನ್ನು ಸ್ನೇಹಿತರೆ MSIL ಯಾವ್ಯಾವ ಚಿಟ್ಟು ಗುಂಪುಗಳಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಸೊ MSIL ಚಿಟ್ಸ್ ಎಲ್ಲಾ ಆದಾಯದವರಿಗೂ ಅನುಕೂಲವಾಗುವಂತೆ ಸೂಕ್ತವಾದಂತಹ ವಿವಿಧ ಚಿಟ್ ಗುಂಪುಗಳನ್ನ ಹೊಂದಿದೆ. ಸೊ ಚಿಟ್ ಮೌಲ್ಯ ಬಂದು 30,000ದಿಂದ 25 ಲಕ್ಷದವರೆಗೆ ಇರುತ್ತೆ. ಮಾಸಿಕ ಕಂತು ಬಂದು ನಿಮಗೆ 100 ರೂಪಾಯಿಯಿಂದ 50,000ದವರೆಗೆ ಇರುತ್ತೆ. ಅಷ್ಟೇ ಅಲ್ಲ, ಚಿಟ್ನ ಅವಧಿ ಬಂದು 30 ತಿಂಗಳಿಂದ 100 ತಿಂಗಳವರೆಗೆ ಇರುತ್ತೆ ಸ್ನೇಹಿತರೆ. ಸೊ ಪ್ರತಿ ಗುಂಪಿನಲ್ಲೂ ಸಮಾನ ಸಂಖ್ಯೆಯ ಸದಸ್ಯರಾಗಿರ್ತಾರೆ, ಅಂದ್ರೆ ಈಕ್ವಲಿ ಸದಸ್ಯರು ಇರುವಂತದ್ದು. ಸೊ ನೀವು ಕೇಳ್ಬೋದು, ಯಾಕಪ್ಪ MSIL ನಾವು ಹೂಡಿಕೆ ಮಾಡಬೇಕು? ಸೊ ಬೇರೆ ಬೇರೆ ಚಿಟ್ ಫಂಡ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ MSIL ಚಿಟ್ ಫಂಡ್ಗಳು ಉತ್ತಮ ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಿ, MSIL ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ಜನರಿಗೆ ಒಂದು ಮೋಸ ಹೋಗುವಂತ ಭಯ ಇರೋದಿಲ್ಲ. ಇಲ್ಲಿ ಸರ್ಕಾರನೇ ಗ್ಯಾರಂಟಿ ಕೊಡುತ್ತೆ. ಸೊ MSIL 100% ಸರ್ಕಾರಿ ಕಂಪನಿ ಆಗಿದ್ದು 40 ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮ ಒಂದು ಮಾರ್ಕೆಟ್ ನಲ್ಲಿದೆ. ಅಷ್ಟೇ ಅಲ್ಲ, ಸಾಲಗಾರರಿಗೆ ಕಡಿಮೆ ವೆಚ್ಚದಲ್ಲಿ ಹಣವನ್ನ ಕೂಡ ನೀಡುತ್ತೆ ಸ್ನೇಹಿತರೆ. ಸೊ ಈಗ ನೀವು ಕೇಳ್ಬೋದು, ಸರಿ MSIL ಗೆ ಹೇಗಪ್ಪ ಸೇರೋದು, ಏನೇನು ದಾಖಲೆಗಳು ಬೇಕು ಅಂತ. ಸೊ ಮೊದಲನೇದಾಗಿ ನೀವು ಆಫ್ಲೈನ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ನಿಮ್ಮ ಹತ್ತಿರ ಇರುವಂತ ಯಾವುದೇ MSIL ಬ್ರಾಂಚ್ ಭೇಟಿ ನೀಡಬಹುದು. ಅಧಿಕೃತ ಏಜೆಂಟ್ ಗಳನ್ನ ನೀವು ಸಂಪರ್ಕಿಸಬಹುದು. ಅರ್ಜಿಯೊಂದಿಗೆ 2 ಪಾಸ್ಪೋರ್ಟ್ಗಳು ಬೇಕು, ID ಪ್ರೂಫ್ ಬೇಕು, ಇತ್ತೀಚಿನ ಅಡ್ರೆಸ್ ಪ್ರೂಫ್ ಬೇಕು. ಇವಿಷ್ಟು ಇದ್ರೆ ನೀವು MSIL ಚಿಟ್ ಫಂಡ್ ಗೆ ಸೇರಬಹುದು ಸ್ನೇಹಿತರೆ. ಜೊತೆಗೆ ನಿಮ್ಮ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಬೇಕಾಗುತ್ತೆ. ಸೊ ಸ್ನೇಹಿತರೆ, ಈಗ ಮೇನ್ ಆಗಿ ಕರ್ನಾಟಕ ಸರ್ಕಾರ ಚಿಟ್ ಫಂಡ್ ಅಂತ ಬಂದಾಗ MSIL ಆಪ್ ಅನ್ನ ಲಾಂಚ್ ಮಾಡಿದೆ. ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ನೀವು ಐಫೋನ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಆಪ್ ಸ್ಟೋರಿಗೆ ಹೋಗ್ಬೋದು. ಆಂಡ್ರಾಯ್ಡ್ ಯೂಸರ್ ಆಗಿದ್ರೆ ನೀವು ಪ್ಲೇ ಸ್ಟೋರಿಗೆ ಹೋಗಿ MSIL ಚಿಟ್ಸ್ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ಸೊ ಮೊದಲನೇದಾಗಿ ನಿಮಗೆ ಆಪ್ಷನ್ ಬರುತ್ತಲ್ಲ, ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡಿದ್ಮೇಲೆ ಏನೇನು ಬರುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯೂಸರ್ ID ಅನ್ನುವಂಥದ್ದು ಕೇಳುತ್ತೆ. ಯೂಸರ್ ID ಹಾಗೆ ಪಾಸ್ವರ್ಡ್ಸ್. ನೀವು ಆಲ್ರೆಡಿ ನೀವು ಇದರದೊಂದು ಬೆನಿಫಿಟ್ ಅನ್ನ ಪಡ್ಕೋತಾ ಇದ್ರೆ, ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನಿಮ್ಮ ಯೂಸರ್ ID ಹಾಗೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ನೀವು ಸ್ಟಾರ್ಟ್ ಮಾಡಬಹುದು. ಆದ್ರೆ ಹೊಸದಾಗಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಆದ್ರೂ ಕೂಡ ಅಲ್ಲಿ ಒಂದು ಆಪ್ಷನ್ ಇದೆ, ಎಸ್ ಆರ್ ನೋ ಅನ್ನುವಂಥದ್ದು. ಸೊ ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ರೆ ಎಸ್ ಅಂತ ಕೊಡ್ಬೋದು. ಈಗ ನಾನು ಮೊದಲನೇದಾಗಿ ಹೂಡಿಕೆ ಮಾಡ್ತಾ ಇದ್ದೀನಪ್ಪ, ಸೊ ಒಂದು 100 ರೂಪಾಯಿಂದ ಹೂಡಿಕೆ ಶುರು ಮಾಡ್ತೀನಿ ಅಂತಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಕೇಳಿದಾಗ ನೋ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಆಧಾರ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಅನ್ನ ಕೇಳುತ್ತೆ. ಸೊ ನನ್ನ ಒಂದು ಆಧಾರ್ ನಂಬರ್ ಅನ್ನ ನಾನು ಎಂಟರ್ ಮಾಡ್ತೀನಿ. ಜೊತೆಗೆ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಅಲ್ಲಿ ಕನ್ಫರ್ಮ್ ಅಂತ ಇದೆ ನೋಡಿ, ಅದನ್ನ ನಾನು ಕನ್ಫರ್ಮ್ ಕೊಡ್ತೀನಿ.
ಸೊ ಸ್ನೇಹಿತರೆ, ನೀವು ಒಮ್ಮೆ ನಿಮ್ಮ ಆಧಾರು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 4 ರೀತಿಯಾದಂಥ ಆಪ್ಷನ್ ಕಾಣುತ್ತೆ. ಇಷ್ಟನ್ನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಪರ್ಸನಲ್ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬೇಕು, ಅಡ್ರೆಸ್ ಪ್ರೂಫನ್ನು ಸಬ್ಮಿಟ್ ಮಾಡಬೇಕು, KYC ಅಪ್ಡೇಟ್ ಇರುತ್ತೆ, ಜೊತೆಗೆ ನಾಮಿನಿ ಇರುತ್ತೆ. ಸೊ ಇಷ್ಟಾದ ಮೇಲೆ ನೀವು ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಪರ್ಸನಲ್ ಡೀಟೇಲ್ಸ್ ಅಂತ ಬಂದಾಗ ಬ್ರಾಂಚ್ನ ಸೆಲೆಕ್ಟ್ ಮಾಡೋದಕ್ಕಿರುತ್ತೆ. ಸೊ ನಾನು ನನ್ನ ನಿಯರ್ ಬೈ ಬ್ರಾಂಚ್ನ, ನನ್ನ ಬ್ಯಾಂಕ್ ಬ್ರಾಂಚ್ನ ನಾನು ಇದು ಮಾಡ್ತೀನಿ. ಸೊ ಜಯನಗರ ಅಂತ ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಕಸ್ಟಮರ್ ಟೈಪ್ ಬರುತ್ತೆ, ಇಂಡಿವಿಜುವಲ್ ಏನು ಎತ್ತ ಅನ್ನುವಂಥದ್ದು. ಸೊ ಇಲ್ಲಿ ಇಂಡಿವಿಜುವಲ್ ಅಂತ ಕೊಡ್ತೀನಿ. ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬಂದಾಗ ನಮ್ಮ ಹೆಸರು ಇನಿಷಿಯಲ್ ಏನಿದೆಯೋ ಫಸ್ಟು, ಸೆಕೆಂಡ್, ಥರ್ಡ್ ನೇಮ್ ಅಂತ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಮಾಡಿ. ಸೊ ನಿಮ್ಮ ಹೆಸರಾಗಿರ್ಬೋದು, ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ನಮ್ಮ ಡೇಟ್ ಆಫ್ ಬರ್ತನ್ನ ನಾವು ಎಂಟರ್ ಮಾಡಬೇಕಾಗತ್ತೆ. ಸೊ ನನ್ನ ಒಂದು ಡೇಟ್ ಆಫ್ ಬರ್ತ್ನ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಎಲ್ಲವನ್ನ ಎಂಟರ್ ಮಾಡಿದ್ಮೇಲೆ ನಿಮ್ಮ ಜೆಂಡರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಏನಿದೆಯೋ ಅದನ್ನು ಕೂಡ ಸಬ್ಮಿಟ್ ಮಾಡಿ. ನಾನು ನನ್ನ ಎಜುಕೇಷನ್ ಡೀಟೇಲ್ಸ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಡೆಸಿಗ್ನೇಷನ್ ಆಗಿರ್ಬೋದು, ಅದಾದಮೇಲೆ ಆಕ್ಯುಪೇಷನ್ ಕೇಳುತ್ತೆ, ಇನ್ಕಮ್ ರೇಂಜ್ ಕೂಡ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ಮೇಲೆ ಜೆಂಡರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ, ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ, ಆಕ್ಯುಪೇಷನ್ ಆಗಿರ್ಬೋದು. ಸೊ ಒಂದಷ್ಟು ಮಾಹಿತಿಗಳನ್ನು ಕೇಳುತ್ತೆ. ಸೊ ನಾನು ಅದನ್ನು ಎಂಟರ್ ಮಾಡ್ತೀನಿ. ಸೊ ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಆಮೇಲೆ ಡೆಸಿಗ್ನೇಷನ್ನ ಎಂಟರ್ ಮಾಡ್ತೀನಿ, ಇನ್ಕಮ್ ರೇಂಜ್ನ ಕೇಳುತ್ತೆ. ಸೊ ಅದನ್ನು ಕೂಡ ಎಂಟರ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಫ್ಯಾಮಿಲಿ ಇನ್ಫಾರ್ಮೇಷನ್ ಅಂತ ಬಂದಾಗ ಫಾದರ್ ನೇಮ್, ಮದರ್ ನೇಮ್ ಅಂತ ಕೇಳುತ್ತೆ. ಸೊ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅನ್ಮ್ಯಾರಿಡೋ ಮ್ಯಾರಿಡೋ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ಅನ್ಮ್ಯಾರಿಡ್. ಹಾಗೆ ಇನ್ ಕೇಸ್ ತಂದೆ ತಾಯಿ ಇಲ್ಲ ಅಂತಂದರೆ ಸೊ ಗಾರ್ಡಿಯನ್ ಹೆಸರು ಕೂಡ ಹಾಕ್ಬೋದು. ಸೊ ಇಷ್ಟೆಲ್ಲ ನೀವು ಎಂಟರ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಅನ್ನುವಂಥ ಒಂದು ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ನಿಮಗೆ ಫಸ್ಟ್ ಪೋರ್ಷನ್ ಆಗಿರುತ್ತೆ. ಪರ್ಸನಲ್ ಏನು ಮಾಹಿತಿ ಇರುತ್ತೋ ಅದನ್ನು ಎಂಟರ್ ಮಾಡೋದಕ್ಕಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಕೊಟ್ಟಾಗ MSIL ಚಿಟ್ಸಿಂದ ಒಂದು ಸಕ್ಸಸ್ಫುಲ್ ಆಗಿದೆ, ಕಸ್ಟಮರ್ ಇನ್ಫಾರ್ಮೇಷನ್ ಸಕ್ಸಸ್ಫುಲ್ಲಿ ಇನ್ಸರ್ಟೆಡ್ ಅನ್ನುವಂಥದ್ದು ಒಂದು ಬರುತ್ತೆ ನೋಡಿ. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಹೋಗೋದು ಅಡ್ರೆಸ್ ಪ್ರೂಫನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಡ್ರೆಸ್ ಕಾಲಮಿಗೆ ಬಂದಾಗ ಪರ್ಮನೆಂಟ್ ಅಡ್ರೆಸ್, ಆಧಾರ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್, ಆಫೀಸ್ ಅಡ್ರೆಸ್ ಇಷ್ಟು ಇರುತ್ತೆ. ಸೊ ಇಲ್ಲಿ ನೀವು ಎರಡನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಆಧಾರ್ ಅಡ್ರೆಸ್ ಆಗಿರ್ಬೋದು, ಪರ್ಮನೆಂಟ್ ಅಡ್ರೆಸ್ನ ಆಯ್ಕೆ ಮಾಡ್ತೀನಿ. ಸೊ ಈಗ ಆಧಾರ್ ಅಡ್ರೆಸ್ನ ಆಯ್ಕೆ ಮಾಡಿದಾಗ ಫಸ್ಟ್ ಆಫ್ ಆಲ್ ನಿಮಗೆ ಪಿನ್ ಕೋಡ್ ಬರುತ್ತೆ, ಪಿನ್ ಕೋಡ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಕಂಟ್ರಿ ಕೇಳುತ್ತೆ. ನೀವು ಯಾವಾಗ ಪಿನ್ ಕೋಡ್ನ ಎಂಟ್ರಿ ಮಾಡ್ತಿರೋ ಆಟೋಮೆಟಿಕ್ ಆಗಿ ನಿಮ್ಮ ಕಂಟ್ರಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು ಎಲ್ಲವೂ ಕೂಡ ಅದಾಗೆ ಒಂದು ಫಿಲ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ವಿಲೇಜ್ ಆಗಿರ್ಬೋದು, ಏರಿಯಾ ಇವೆಲ್ಲವನ್ನ ಫಿಲ್ ಮಾಡ್ತಾ ಬರಬೇಕು. ಸೊ ನಿಮ್ಮ ಒಂದು ಹೌಸ್ ನಂಬರ್ ಆಗಿರ್ಬೋದು, ಲ್ಯಾಂಡ್ ಮಾರ್ಕ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ. ಹಾಗೆ ಇನ್ನೊಂದು ಬಾಕ್ಸ್ ಇದೆ ನೋಡಿ, ದ ಅಬೌವ್ ನಂಬರ್ ಇಸ್ ದ ಸೇಮ್ ಆಸ್ ವಾಟ್ಸಪ್ ನಂಬರ್ ಅಂತ, ಅದಕ್ಕೆ ಟಿಕ್ ಮಾಡ್ಕೊಡಿ. ಸೇಮ್ ಆದರೆ ನಿಮಗೆ ವಾಟ್ಸಪ್ ನಂಬರು ನೀವು ಕೊಟ್ಟಿರೋ ನಂಬರ್ ಎರಡೂ ಸೇಮ್ ಇತ್ತು ಅಂತಂದರೆ ಅದೇ ಫಿಲ್ ಆಗುತ್ತೆ. ಸೊ ನಾನಿಲ್ಲಿ ಟಿಕ್ ಮಾರ್ಕ್ನ ಕೊಡ್ತಾ ಇದ್ದೀನಿ. ಹಾಗೆ ನೀವು ಆಲ್ಟರ್ನೇಟಿವ್ ನಂಬರ್ನ ಕೂಡ ಕೊಡಬೇಕಾಗತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಇನ್ನೊಂದು ನಂಬರ್ ಇದೆ ಅಂತಂದ್ರೂ ಅದನ್ನು ಸಬ್ಮಿಟ್ ಮಾಡ್ಬೋದು. ಜೊತೆಗೆ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಸೊ ನಾನು ನನ್ನ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ನೋಡಿ. ಸೊ ನೆಕ್ಸ್ಟ್ ಅನ್ನುವಂಥ ಆಪ್ಷನ್ ಕೊಡಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಅಡ್ರೆಸ್ ಆಗಿರ್ಬೋದು ಅಥವಾ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೋ ನೀವು ಯಾವ ಆಪ್ಷನ್ ಕೊಟ್ಟಿರ್ತೀರೋ ಎರಡಕ್ಕೂ ಕೂಡ ಬರುತ್ತೆ. ಸೊ ಎರಡನ್ನ ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ಅಥವಾ ನೀವು ಈಗಿರುವಂಥ ಅಡ್ರೆಸ್ಸು ಯಾವುದಿರುತ್ತೆ, ನೀವು ಹೇಗೆ ಆಯ್ಕೆ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ಸೊ ಎರಡನ್ನ ಕೂಡ ಫಿಲ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ KYC ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ KYC ಏನೇನಿರುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ KYC ಅಂತ ಬಂದಾಗ ಎರಡು ಆಪ್ಷನ್ ಕಾಣುತ್ತೆ ನೋಡಿ. ಸೊ ಮೊದಲನೇದಾಗಿ ನಿಮ್ಮ ಪ್ರೊಫೈಲ್ ಫೋಟೋನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಸೈನ್ ಮಾಡಿರುವಂಥ ಇಮೇಜ್ನ ಸಬ್ಮಿಟ್ ಮಾಡಬೇಕು. ಇಲ್ಲಿ ಸೈನ್ ಹೇಗಪ್ಪ ಮಾಡೋದು ಅಂತಂದರೆ ಸಿಂಪಲ್, ನಿಮ್ಮದು ಯಾವುದಾದ್ರೂ ಒಂದು ಖಾಲಿ ಶೀಟ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಸೈನ್ ಮಾಡಿ ಆ ಫೋಟೋನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ನೀವು ಪ್ರೊಫೈಲ್ ಫೋಟೋಗೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋನ ನೀವು ಅಪ್ಲೋಡ್ ಮಾಡ್ಕೋಬೋದು. ಅಲ್ಲಿ ಸೇವ್ ಅನ್ನುವಂಥ ಆಪ್ಷನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೈನ್ ಇಮೇಜ್ ಅಂತ ಇರುತ್ತೆ, ಆಸ್ ಇಟ್ ಈಸ್ ಸೇಮ್ ನೀವು ಅಲ್ಲಿ ಸೇವ್ ಅನ್ನುವಂಥ ಆಪ್ಷನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ KYC ಡೀಟೇಲ್ಸ್ ಅಂತ ಬರುತ್ತೆ. ಸೊ ನೀವಿಲ್ಲಿ ID ಪ್ರೂಫ್ ಯಾವುದನ್ನ ಕೊಡ್ತೀರಾ ಅಂತ ಹೇಳ್ಕೊಂಡು ಅದನ್ನ ಕೂಡ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ KYC ಡೀಟೇಲ್ಸ್ ಅಂತ ಬರುವಾಗ ಸೆಲೆಕ್ಟ್ ದ ID ಪ್ರೂಫ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನಿಮಗೆ
ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು, LPG ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ರೆಂಟ್ ಅಗ್ರಿಮೆಂಟು, ರೇಷನ್ ಕಾರ್ಡ್, ಹೀಗೆ ಸಾಕಷ್ಟು ಆಪ್ಷನ್ಗಳಿದೆ. ನೀವು ಯಾವುದನ್ನ ಕೂಡ ಆಯ್ಕೆ ಮಾಡ್ಕೊಳ್ಬೋದು. ನನ್ನ ಹತ್ರ ಈಗ ಆಧಾರ್ ಕಾರ್ಡ್ ಇಮಿಡಿಯೇಟ್ ಆಗಿರೋದ್ರಿಂದ ಸೊ ಆಧಾರ್ ಕಾರ್ಡ್ನ ನಾನು ಕೊಡ್ತಾ ಇದ್ದೀನಿ ಆಪ್ಷನ್ನು. ಸೊ ಅದಾದ್ಮೇಲೆ ಇಲ್ಲಿ ನಿಮಗೆ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ನನ್ನ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಗೊಂದು ಅಲ್ಲಿ ಬಾಕ್ಸಲ್ಲಿ ನೆಕ್ಸ್ಟ್ ಅನ್ನುವಂಥ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ನೆಕ್ಸ್ಟ್ ಈಗ ಕೊನೆಯದಾಗಿ ನಾಮಿನಿ ಎಂಟರ್ ಮಾಡೋಕ್ಕಿರುತ್ತೆ. ಸೊ ಇದು ನಿಮಗೆ ಫೈನಲ್ ಸ್ಟೆಪ್ ಆಗಿರುತ್ತೆ ರಿಜಿಸ್ಟ್ರೇಷನ್ಗೆ, ಅಂದರೆ ಎಂಟರ್ ಆಗೋದಕ್ಕೆ ಆ್ಯಪ್ಗೆ. ಸೊ ಇಲ್ಲಿ ನಿಮಗೆ ನಾಮಿನಿ ಬಂದು ನಾಮಿನಿ 1, ನಾಮಿನಿ 2, ನಾಮಿನಿ 3 ಅಂತ ಇರುತ್ತೆ. ಸೊ ಇನ್ ಕೇಸ್ ನಿಮಗೆ ತಂದೆ ತಾಯಿ ಅಂತಂದರೆ ನೀವು ಯಾವ ಥರ ಅವರಿಗೆ ಡಿವೈಡ್ ಮಾಡ್ತೀರಾ ಅನ್ನುವಂಥದ್ದು. ಈಗ 50% 50% ನಾಮಿನಿ ಕೊಡ್ತಿರೋ, ಅಥವಾ ಈಗ ನಿಮಗೆ ತಂಗಿ ಇದ್ದಾರೆ ಅವ್ರಿಗೊಂದು 25 ಆ ಥರ ಕೊಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸೊ ಈಗ ನಾಮಿನಿ 1 ಅಂತ ಬಂದಾಗ ಇಲ್ಲಿ ನಿಮಗೆ ಒಂದಷ್ಟು ನಿಮ್ಮ ತಂದೆ ತಾಯಿಯ ಇನ್ಫಾರ್ಮೇಷನನ್ನು ಇಲ್ಲಿ ಎಂಟರ್ ಮಾಡೋದಕ್ಕಿರುತ್ತೆ. ಸೊ ಹಾಗಾಗಿ ಆಧಾರ್ ನಂಬರು, ಅಡ್ರೆಸ್ಸು ಎಲ್ಲವನ್ನ ರೆಡಿ ಮಾಡಿಟ್ಕೊಳ್ಳಿ. ಸೊ ನಾಮಿನಿ 1 ಅಂತ ಬಂದಾಗ ನಾಮಿನಿ ನೇಮ್, ನನ್ನ ತಂದೆ ಹೆಸರನ್ನ ಹಾಕ್ತಾ ಇದ್ದೀನಿ, ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಸೊ ಸೆಲೆಕ್ಟ್ ದ ಕಂಟ್ರಿ, ನೀವು ಪಿನ್ ಕೋಡ್ನ ಹಾಕಿದ ತಕ್ಷಣ ಕಂಟ್ರಿ, ಸ್ಟೇಟು ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ, ರಿಲೇಷನ್ಶಿಪ್ ಆಗಿರ್ಬೋದು, ಅವರ ಮೊಬೈಲ್ ನಂಬರ್ ಆಗಿರ್ಬೋದು, ಎಲ್ಲವನ್ನ ಎಂಟರ್ ಮಾಡ್ತಾ ಬನ್ನಿ. ಸೊ ನಾಮಿನಿ 1, ನಾಮಿನಿ 2 ಆಸ್ ಇಟ್ ಈಸ್ ಇರುತ್ತೆ. ಅದ್ರ ಜೊತೆಗೆ ಅವರ ಡೇಟ್ ಆಫ್ ಬರ್ತ್ನು ಕೂಡ ನೀವು ಹಾಕಬೇಕಾಗತ್ತೆ. ಸೊ ಹೌಸ್ ನಂಬರು ಎಲ್ಲವೂ ನೀವು ಫಸ್ಟ್ ಹೇಗೆ ಫಿಲ್ ಮಾಡಿರ್ತೀರೋ ಅದೇ ಥರ ಇರುತ್ತೆ. ಸೊ ಅದಾದಮೇಲೆ ಅವರ ಮೊಬೈಲ್ ನಂಬರು, ಆಧಾರ್ ನಂಬರು, ಶೇರ್ ಆಫ್ ನಾಮಿನಿ ನಾನು 50% ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ನಾಮಿನಿ ಫಿಲ್ ಮಾಡ್ತಾ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಏಜೆಂಟ್ ID ಕೂಡ ಎಂಟರ್ ಮಾಡೋಕ್ಕಿರುತ್ತೆ. ಸೊ ಅದು ಕೂಡ ಎಂಟರ್ ಮಾಡಲೇಬೇಕು, ಇಲ್ಲ ಅಂತಂದರೆ ನಿಮ್ಗೆ ಅಪ್ರೂವ್ ಆಗಲ್ಲ. ಸೊ ಏಜೆಂಟ್ ID ಆಗಿರ್ಬೋದು, ಏನೇನು ಡೀಟೇಲ್ಸ್ ಕೇಳಿದಾರೋ ಎಲ್ಲವನ್ನ ಕೂಡ ಎಂಟರ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಮೇಜರ್ ಆಗಿ MSIL ಚಿಟ್ ಫಂಡ್ನ ಡೌನ್ಲೋಡ್ ಮಾಡಿದಾಗ 4 ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಹೊಸದಾಗಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ₹100 ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಇವತ್ತು ಚಿಕ್ಕದಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ₹100 ಆಗಿರ್ಬೋದು, ಅದು 1,000 ಆಗಿರ್ಬೋದು, 5,000 ಆಗಿರ್ಬೋದು, ನಾಳೆ ದಿನಕ್ಕೆ ತುಂಬ ಮೇಜರ್ ಆಗಿ ನಮಗೆ ಬೆನಿಫಿಟ್ನ ತಂದುಕೊಡುತ್ತೆ. ಸೊ ಉಳಿತಾಯ ಅಥವಾ ಹೂಡಿಕೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಮೊಬೈಲಲ್ಲಿ ಯಾವ ರೀತಿ ಚಿಟ್ ಫಂಡ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಸೊ ಇನ್ನು ಮುಂದೆ ನಿಮಗೆ ಚಿಟ್ ಫಂಡಲ್ಲಿ ಹಣ ಹಾಕೋದಕ್ಕೆ ನೀವು ಕಚೇರಿಗಳಿಗೆ ಅಲ್ದಾಡಬೇಕಾಗಿಲ್ಲ. ನೇರವಾಗಿ ಆ್ಯಪ್ ಮೂಲಕವೇ ನೀವು ಸದಸ್ಯರಾಗ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಮಾಸಿಕ ಕಂತುಗಳನ್ನು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳ ಮೂಲಕ ಆನ್ಲೈನ್ನಲ್ಲೇ ಸುಲಭವಾಗಿ ಪಾವತಿಸುವಂಥ ಸೌಲಭ್ಯ ಈಗ ನಿಮಗೆ ಸರ್ಕಾರ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇದು ಕಂಪ್ಲೀಟ್ ಆಗಿ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಂದರೆ ನಿಮ್ಮ ಉಳಿತಾಯದ ವಿವರಗಳು, ಪಾವತಿಸಿದಂಥ ಕಂತು ಆಗಿರ್ಬೋದು, ಲಾಭಾಂಶದ ಮಾಹಿತಿ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಮೊಬೈಲಲ್ಲೇ ಡೈರೆಕ್ಟ್ ಆಗಿ ನೀವೇ ನೋಡ್ಬೋದು ಸ್ನೇಹಿತರೆ. ಸರ್ಕಾರದ ಸಂಸ್ಥೆಯ ಅಧಿಕೃತ ಆ್ಯಪ್ ಆಗಿರೋದ್ರಿಂದ ನಿಮ್ಮ ಹಣಕ್ಕೆ 100% ಸುರಕ್ಷತೆ ಹಾಗೆ 100% ಗ್ಯಾರಂಟಿ ಇರುತ್ತೆ. ಸೊ ಅನಧಿಕೃತ ಚಿಟ್ ಫಂಡ್ಗಳ ಮೋಸದಿಂದ ನಿಮ್ಮನ್ನ ರಕ್ಷಿಸೋದಕ್ಕೆ ಹಾಗೆ ಪಾರದರ್ಶಕ ಆರ್ಥಿಕ ಶಿಸ್ತನ್ನ ನಿಮ್ಮದಾಗಿಸೋದಕ್ಕೆ MSIL ಈಗ ಈ ಒಂದು ಡಿಜಿಟಲ್ ಹೆಜ್ಜೆಯನ್ನ ಇಟ್ಟಿದೆ. ಇದು ಸರ್ಕಾರದ ಸಂಸ್ಥೆ MSIL ನಡೆಸ್ತಿರೋ ಚಿಟ್ ಫಂಡ್ ಆಗಿರೋದ್ರಿಂದ ರಿಸ್ಕ್ ಇಲ್ಲ, ನಿಮ್ಮ ಹಣ ಸೇಫ್ ಆದ್ರೂ ನಿಮ್ಮ ಚಿಟ್ ಫಂಡ್ ನಲ್ಲಿ. ಸೊ MSIL ಚಿಟ್ ಫಂಡ್ ಇದು ನಿಮ್ಗೆ ಕಂಪ್ಲೀಟ್ ಸೇಫು, ರಿಸ್ಕ್ ಇಲ್ಲ ಅಂತಂದ್ರೂ ಕೂಡ ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡೇ ನೀವು ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.